ನಮಸ್ತೆ ಸ್ನೇಹಿತರೆ, ಆಶಾ ಪರಮೇಶ ಯೂಟ್ಯೂಬ್ ಚಾನಲ್ಗೆ ಬನ್ನಿ. ಇವತ್ತು ವರಮಹಾಲಕ್ಷ್ಮಿಗಾಗಲಿ, ದೇವಸ್ಥಾನದಲ್ಲಿ ದೇವಿಗೆ ಉಡಿ ತುಂಬೋದಾಗಲಿ, ನವರಾತ್ರಿ ಟೈಮಲ್ಲಿ ಯಾವುದಾದ್ರೂ ಟೈಮಲ್ಲಿ ನಾವು ದೇವಿಗೆ ಯಾವ ರೀತಿ ಉಡಿ ತುಂಬಬೇಕು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ದೇವಿಗೆ ಉಡಿ ತುಂಬೋದಕ್ಕೆ ಮೊದಲಿಗೆ ಅರಿಶಿನ ಕುಂಕುಮ ಬೇಕು, ಹೂವು ಬೇಕು, ಬಳೆ, ಒಂದು ಡಜನ್ ಬಳೆ ಇಟ್ಕೊಳ್ಳಿ, ತಾಂಬೂಲ ದಕ್ಷಿಣೆ 5 ಎಲೆ 5 ಅಡಿ ಬಟ್ಲಿಕ್ಕೆ ಇಟ್ಕೊಂಡಿರಿ. ಮತ್ತು ಅರಿಶಿನ ಕುಂಕುಮದ ಬೆಲ್ಲದ ಅಚ್ಚು ಒಂದೆರಡು, 5 ಇದಿಟ್ಕೊಳ್ಳಿ ಅರಿಶಿನ ಕೊಂಬು. ನನ್ನ ಹತ್ರ 2 ಇತ್ತು, ತರಬೇಕು, 2 ತೋರಿಸ್ತಾ ಇದ್ದೀನಿ. ಮತ್ತು 2 ತೆಂಗಿನ ಕೊಬ್ಬರಿ ಬಟ್ಲು, ಮತ್ತು ಹುರ್ಗಡ್ಲೆ 5 ಖರ್ಜೂರದ, ಮತ್ತು ಸಾಮಾನು ಮಡ್ಲಕ್ಕಿ ಸಾಮಾನು ಅಂಗಡಿಯಲ್ಲಿ ಸಿಗುತ್ತಲ್ವ ಅದು ಕಾಮನಾಗಿ ಇಷ್ಟು ಜೋಡಿಸಿಟ್ಕೊಳ್ಳಿ. ಹಾಗೆ 5 ಥರದ್ದು ಫಲ ಅಂದರೆ ಹಣ್ಣು ಇಟ್ಕೊಂಡಿರಿ. 5 ಥರದ್ದು ಇಲ್ಲ ಅಂತಂದರೆ ಒಂದು ಬಾಳೆ ಚಿಪ್ಪು ಇಟ್ಕೊಂಡ್ರು ಆಯಿತು. ಮನೆಯಲ್ಲೇ ತುಂಬ್ತೀರಂದರೆ 1 ತೆಂಗಿನಕಾಯಿ, ದೇವಸ್ಥಾನಕ್ಕೆ ಕೊಡೋಕ್ಕಾದ್ರೆ 2 ತೆಂಗಿನಕಾಯಿ, ಮತ್ತು ಸೀರೆ, ಬ್ಲೌಸ್ ಪೀಸು. ಸೀರೆಯಲ್ಲಿ ಬ್ಲೌಸ್ ಇದ್ದರೂ ಸಹ ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸು ಕೊಡಬೇಕು ಅದ್ರ ಮೇಲೆ, ಹಾಗೆ ಕೊಡಬಾರ್ದು. ಹೂವು ಎಲ್ಲ ಒಂದು ತಟ್ಟೆ ಒಳಗೆ ಈ ರೀತಿ ಎಲ್ಲ ನೀಟಾಗಿ ಜೋಡಿಸ್ಕೊಳ್ಳಿ. ಒಂದು ತಟ್ಟೆ ಒಳಗೆ ಅಕ್ಕಿ ಕೆಲವರು ಬೊಗಸೆಯಲ್ಲಿ ಲೆಕ್ಕ ಹಾಕ್ಕೊತಾರೆ, 5 ಬೊಗಸೆ, 9 ಬೊಗಸೆ, 11 ಬೊಗಸೆ ಈ ಥರ. ಅಂದರೆ ನಾನು ಪಾವಲ್ಲಿ ಲೆಕ್ಕ ಹಾಕ್ಬಿಟ್ಟು 5 ಪಾವು, ನಾನು ಯಾವಾಗಲೇ ದೇವಿ ಗುಡಿ ತುಂಬಲಿ ಮನೆಯಲ್ಲೇ ಆಗಲಿ ಎಲ್ಲದಕ್ಕೂ 5 ಪಾವು. ನಾವು ಇವಾಗ ಏನೇನು ಐಟಮ್ಸ್ ತೊಗೊಂಡಿರ್ತೀವೋ ಅದೆಲ್ಲ ಒಂದು ಕಡೆ ನೀಟಾಗಿ ಫಸ್ಟು ತಟ್ಟೆ ಒಳಗೆ ಜೋಡಿಸ್ಕೋಬೇಕು. ಜೋಡಿಸ್ತಿದ್ದೀನಿ ನೋಡಿ, ಈ ರೀತಿ ಜೋಡಿಸ್ಕೊಳ್ಳಿ. ಮನೆಯಲ್ಲಿ ನೀವು ದೇವಿಗೆ ಆದರೆ ಒಂದೇ ತೆಂಗಿನಕಾಯಿ ತುಂಬಿದ್ರೂ ಆಯಿತು, ದೇವಸ್ಥಾನಕ್ಕಾದರೆ ಜೋಡಿ ತೆಂಗಿನಕಾಯಿ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ದೇವಸ್ಥಾನಕ್ಕೆ ಕೊಡಬೇಕಾದ್ರೆ 2 ಜೋಡಿನೇ ಕೊಡ್ತೀನಿ. ಬಳೆ, ಹೂವು ಎಲ್ಲ ಜೋಡಿಸ್ಕೊಂಡು ಫಸ್ಟು ಒಂದು ತಟ್ಟೆ, ಅಂದರೆ ಬರೀ ನೆಲದ ಮೇಲೆ ಮಡ್ಲಕ್ಕಿ ಹಾಕಬಾರ್ದು. ಹಾಗಾಗಿ ತಟ್ಟೆ ಇಟ್ಕೊಂಡು ತಟ್ಟೆ ಮೇಲೆ ಒಂದು ಬ್ಲೌಸ್ ಪೀಸ್ ಎಕ್ಸ್ಟ್ರಾ ತೊಗೊಂಡು ಅದರ ಹರಡಿಬಿಟ್ಟು ಅದರೊಳಗೆ ಅರಿಶಿನ ಕುಂಕುಮ ನೋಡಿ. ಮೊದಲಿಗೆ ಯಾವುದೇ ಇದಕ್ಕಾಗಲಿ ಮೊದಲಿಗೆ ಅರಿಶಿನ ಹಾಕಬೇಕು, ನಂತರ ಕುಂಕುಮ ಹಾಕಿ ನಾವು ಏನೇ ಕಾರ್ಯ ಆದರೂ ಫಸ್ಟ್ ಅರಿಶಿನ ಕುಂಕುಮದಿಂದನೇ ನಾವು ಕಾರ್ಯ ಮೊದಲು ಮಾಡಬೇಕು ಅಂತ ಮುಂದುವರಿಸ್ಬೇಕು. ಆಮೇಲೆ ತಾಂಬೂಲ ದಕ್ಷಿಣೆ 5 ಬಟ್ಲಡಿಕೆ 5 ಎಲೆ ಮತ್ತು ಬಳೆ ಇಟ್ಬಿಟ್ಟು, ಆಮೇಲೆ ಅರಿಶಿನ ಕುಂಕುಮದ ಪ್ಯಾಕೆಟು ನಾವು ತೊಗೊಂಡೋಗಿರ್ತೀವಲ್ಲ ಅರಿಶಿನ ಕುಂಕುಮದ ಪ್ಯಾಕೆಟು ಇಡಿ. ಆಮೇಲೆ ಸಾಮಾನು ನಾವು ಮಡ್ಲಕ್ಕಿ ಸಾಮಾನು ಅಂತ ಏನು ತೊಗೊಂಡಿರ್ತೀವೋ ಅದನ್ನು ತೊಗೊಂಡು ಬೊಗಸೆಯಿಂದನೇ ಮಡ್ಲಕ್ಕಿ ಹಾಕಬೇಕು. ಪ್ರತಿ ಸರಿ ಒಂದೊಂದು ತೊಗೊಂಡು ಏನು ಬರುತ್ತೋ ಪದಾರ್ಥ ಅದಷ್ಟು ತೊಗೊಂಡು 5 ಸರಿ ನಾವು ಹಾಕಬೇಕು. ಅಂದರೆ ಇವಾಗ 4 ಸರಿ ಬೊಗಸೆಯಲ್ಲಿ ಹಾಕಿ, ಇನ್ನು ಉಳಿದಿರೋದು ಏನು ಮಾಡ್ತೀರ ತಟ್ಟೆನೇ ತೊಗೊಂಡ್ಬಿಟ್ಟು ಹಾಕಬೇಕು. ನೋಡಿ ನಾನು ಹಾಕ್ತಿದ್ದೀನಿ. ಈ ರೀತಿ 5 ಸರಿ ಮಡ್ಲಕ್ಕಿ ಹಾಕಬೇಕು. ಅದು 5 ಸರಿ ಆದಮೇಲೆ ನಾವು ಮತ್ತು ಹೂವು, ಅಂದರೆ ನಾವು ಗಂಟು ಕಟ್ತೀವಿ ಅಂತಂದರೆ ಒಂದು ರೋಸ್ ಆಗಲಿ ಸೇವಂತಿಗೆ ಆಗಲಿ ಇಡಿ. ನಾನಿಲ್ಲಿ ವಿಡಿಯೋಗೆ ಮಲ್ಲಿಗೆ ಹೂವು ಅಂದರೆ ಇಷ್ಟ ಅಂತ ಇರ್ತೀವಿ. ಮತ್ತು ಕಾಯಿ ಎಲ್ಲ ಅದರಲ್ಲಿಟ್ಟು 3 ಸರಿ ತೊಗೋಬೇಕು. 3 ಸರಿ ತೊಗೊಂಡು ಹಾಕಿ, ಮತ್ತೆ 3 ಸರಿ ತೊಗೊಂಡು ಮತ್ತೆ ಹಾಕಿ, ಮತ್ತೆ 3 ಸರಿ ತೊಗೊಂಡು ಅದನ್ನು ಮನೆಗೆ ಇಟ್ಕೋಬೇಕು. ಮನೆಗೆ ಇಟ್ಕೊಂಡು ಅದನ್ನು ನಾವು ಬಳಸೋ ಅಕ್ಕಿಗೆ ಹಾಕ್ಕೊಂಡು ಪ್ರಸಾದವಾಗಿ ಸ್ವೀಕರಣೆ ಮಾಡ್ಬೋದು. 5 ಗಂಟೆ ಹಾಕ್ತೀನಿ ಸ್ನೇಹಿತರೆ. ನಾವು ಮಡ್ಲಕ್ಕಿ ಹಿಂಗೆ ಥರ ಬ್ಲೌಸ್ ಪೀಸ್ ಕಟ್ಟಿರ್ತೀವಲ್ಲ 5 ಗಂಟೆ ಹಾಕಿ ಪಕ್ಕದಲ್ಲೇ ಸೀರೆ ಮತ್ತು ಎಕ್ಸ್ಟ್ರಾ ಇರ್ತಕ್ಕಂಥ ಬ್ಲೌಸ್ ಪೀಸು ಮತ್ತು ಬಾಳೆಹಣ್ಣು ಹಣ್ಣು ಅದರೊಳಗೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಮೇಲೆ ಇಟ್ಟು ಈ ರೀತಿ ದೇವಿಗೂ ಮನೆಯಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇದೇ ರೀತಿ ತುಂಬ್ತೀನಿ. ಈ ಥರ ದೇವಿ ಬಲಭಾಗದಲ್ಲಿ ಇಡ್ತೀನಿ. ದೇವಸ್ಥಾನಕ್ಕೆ ಆದ್ರೂ ಇದೇ ರೀತಿ ಮೇಲೆ ಇಟ್ಟೆ ಕೊಡ್ತೀನಿ ಹಣ್ಣುಗಳು. ಹಾಗೆ ದೇವಿಗೆ ನಾವು ಮಡ್ಲಕ್ಕಿ ತುಂಬ್ತಾ ಇರಬೇಕಾದ್ರೆ ಸ್ತೋತ್ರ ಹೇಳ್ಕೋಬೇಕು ಸ್ನೇಹಿತರೆ. ಯಾವುದು ಅಂತಂದರೆ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಹೇಳ್ಕೊಂಡು ಮಡ್ಲಕ್ಕಿನ ತುಂಬಿ, ಮತ್ತು ದೇವಿ ಹತ್ರ ಮನಸ್ಸಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವಿ, ಇದೇ ರೀತಿ ನಾನು ಕೊನೆ ಉಸಿರಿರೋವರೆಗೂ ಅರಿಶಿನ ಕುಂಕುಮ ಮಡ್ಲಕ್ಕಿ ತುಂಬ ಭಾಗ್ಯ ಕೊಡಮ್ಮ, ಇದೇ ರೀತಿ ನಾನು ತುಂಬ್ತಾ ಇರಬೇಕು ನನ್ನ ಜೀವನದಲ್ಲಿ ಅಂತ ಬೇಡ್ಕೊಂಡು ಮಡ್ಲಕ್ಕಿ ತುಂಬಿ. ಯಾಕಂದರೆ ಎಲ್ಲರಿಗೂ ಅರಿಶಿನ ಕುಂಕುಮ ಮಡ್ಲಕ್ಕಿ ತುಂಬ ಭಾಗ್ಯ ಸಿಗಲ್ಲ. ಅದು ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ನಾವು ಭಾವನೆ ಮಾಡಿಕೊಂಡು ದೇವಿಗೆ ಮಡ್ಲಕ್ಕಿ ತುಂಬಿ, ತುಂಬ ಒಳ್ಳೆಯದು. ಅಲ್ಲಿಗೆ ನಾವು ಇರೋವರೆಗೂ ಸುಮಂಗಳಿಯಾಗಿ ಬದುಕಬೇಕು ಅನ್ನೋದು ಒಂದು ಇದೂ ಬರುತ್ತೆ. ಮತ್ತು ದೇವಿಗೆ ಮಡ್ಲಕ್ಕಿ ತುಂಬೋದು ಅದೃಷ್ಟ ಅಂತಲೂ ನಾವು ಭಾವಿಸಿ ಮಡ್ಲಕ್ಕಿನ ತುಂಬಬೇಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.